ಹಾಯ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 3.5 ಎಕರೆ ಒಂದು ಮೀಡಿಯಮ್ ಕಂಡೀಷನ್ ಇರುವಂಥ ರೋಬಸ್ಟ ಪ್ಲಾಂಟೇಶನ್. ಈ ಪ್ರಾಪರ್ಟಿಗೆ ಸ್ಟೇಟ್ ಹೈವೇಯಿಂದ 1 ಕಿಲೋಮೀಟ್ರ್ ಆಗುತ್ತೆ. ಅದರಲ್ಲಿ ಒಂದು 700 ಮೀಟ್ರು ತಾರ್ ರೋಡ್ ಬರುತ್ತೆ. ಇನ್ನೊಂದು 300 ಮೀಟ್ರು ನೀವೇನು ನೋಡ್ತಾ ಇದ್ದೀರಾ ಈ ಥರ ಮಡ್ ರೋಡ್ ಸಿಗುತ್ತೆ. ಆ ಮಡ್ ರೋಡ್ ಕೂಡ ತುಂಬ ಚೆನ್ನಾಗಿದೆ. ಪ್ರಾಪರ್ಟಿಗೆ ಹೋಗಬೇಕಾದ್ರೆ ನೀವೇನು ನೋಡ್ತಾ ಇದ್ದೀರಾ ಈ ಥರ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ಪ್ರಾಪರ್ಟಿ ಕೂಡ ಇದೇ ಥರ ವ್ಯೂವಲ್ಲಿರುವಂಥ ಪ್ರಾಪರ್ಟಿ ಆಗಿದೆ ಇದು. ನಾವೇನು ತೋರಿಸ್ತಾ ಇದ್ದೀವಿ ಪ್ರಾಪರ್ಟಿ, ಆ ಪ್ರಾಪರ್ಟಿಯಿಂದ ನಿಂತ್ಕೊಂಡ್ರೆ ಸೇಮ್ ನೀವೇನು ನೋಡ್ತಾ ಇದ್ದೀರಾ ಇದೇ ಥರ ವ್ಯೂ ಸಿಗುತ್ತೆ. ಒಟ್ಟಿನಲ್ಲಿ ಈ ಪ್ರಾಪರ್ಟಿ ಒಂದು ಒಳ್ಳೆ ವ್ಯೂವಲ್ಲಿದೆ, ಹಾಗೆ ಒಂದು ಒಳ್ಳೆ ಲೊಕೇಶನಲ್ಲಿರುವಂಥ ಪ್ರಾಪರ್ಟಿ ಅಂತ ಹೇಳ್ಬೋದು. ಇದು ಕಾಫಿ ತೋಟ ಇದೇ ಬರುತ್ತೆ. ಇದು ಕಂಪ್ಲೀಟಾಗಿ ರೋಬಸ್ಟ ಪ್ಲಾಂಟೇಶನ್. ಇದು ಒಂದು ಮೀಡಿಯಮ್ ಕಂಡೀಷನ್ ಇದೆ, ಟಾಪ್ ಕಂಡೀಷನ್ ಅಂತ ಹೇಳಕ್ಕೆ ಬರಲ್ಲ. ಈ ತೋಟನ 1-2 ವರ್ಷ ಮೇಂಟೈನ್ ಮಾಡಿದರೆ ಒಂದು ಗುಡ್ ಕಂಡೀಷನ್ ಕಾಫಿ ತೋಟ ಮಾಡ್ಕೊಬೋದು. ಯಾಕೆಂತಂದರೆ ಇದೊಂದು ಕಾಫಿ ತೋಟಕ್ಕೆ ಒಳ್ಳೆ ಏರಿಯಾ ಅಂತ ಹೇಳ್ಬೋದು. ಮತ್ತು ಈ ಪ್ರಾಪರ್ಟಿನ ಒಂದು ಹೋಮ್ ಸ್ಟೇ ಇಲ್ಲ ರೆಸಾರ್ಟ್ ಕಾನ್ಸೆಪ್ಟಿಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಯಾಕೆ ಅಂತಂದರೆ ಒಂದು ಒಳ್ಳೆ ವ್ಯೂ ಇದೆ, ಹಾಗೆ ಈ ಪ್ರಾಪರ್ಟಿ ಒಂದು ಒಳ್ಳೆ ಲೊಕೇಶನ್ ಕೂಡ ಇದೆ. ಮತ್ತು ಈ ಪ್ರಾಪರ್ಟಿ ಪಕ್ಕನೇ ಒಂದು ಸ್ಟ್ರೀಮ್ ಕೂಡ ಇದೆ. ಹಾಗಾಗಿ ಈ ಪ್ರಾಪರ್ಟಿಗೆ ವಾಟರ್ ಸೋರ್ಸ್ ಅಂತಂದರೆ ಆ ಸ್ಟ್ರೀಮಿಂದಲೇ ತಗೊಳ್ತಾರೆ. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಬರುತ್ತೆ. ಮತ್ತು ಈ ಪ್ರಾಪರ್ಟಿಗೆ ತುಂಬ ಹತ್ತಿರ ಆಗಿರೋಂಥ ಟೌನ್ ಅಂತಂದರೆ ಕೂಡ್ ರಸ್ತೆ ಅಂತ ಒಂದು ಟೌನ್ ಬರುತ್ತೆ. ಆ ಟೌನಿಂದ ಜಸ್ಟ್ ಒಂದು 2 ಕಿಲೋಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಗೆ. ಮತ್ತು ಸ್ಟೇಟ್ ಹೈವೇಯಿಂದ ಕೂಡ 1 ಕಿಲೋಮೀಟ್ರ್ ಇದೆ. ಈ ತೋಟದಲ್ಲಿ ಒಂದು ವರ್ಷಕ್ಕೆ 15 to 20 ಬ್ಯಾಗ್ ಕಾಫಿ ಕುಯ್ತಾ ಇದ್ದಾರೆ. ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ, ಹಾಗೆ ಪರ್ಫೆಕ್ಟ್ ಡಾಕ್ಯುಮೆಂಟ್ ಇರುವಂಥ ಪ್ರಾಪರ್ಟಿ, ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ. ಈ ಜಾಗ ಒಂದೊಳ್ಳೆ ಲೊಕೇಶನಲ್ಲಿದೆ, ಹಾಗೆ ಈ ಜಾಗದಿಂದ ತುಂಬ ಚೆನ್ನಾಗಿರೋವಂಥ ವ್ಯೂ ಸಿಗುತ್ತೆ. ಈ ಜಾಗಕ್ಕೆ ಸೆಲ್ಲರ್ ಪ್ರೈಸು ಎಕರೆಗೆ 28 ಲಕ್ಷ ಹೇಳ್ತಾ ಇದ್ದಾರೆ. ಒಂದು ಚಿಕ್ಕದಾಗಿ ನೆಗೋಷಿಯಬಲ್ ಇದೆ. ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ, ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ, ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.